ಅನ್ಲೋಡಿಂಗ್ ಪಾಯಿಂಟ್ ರೋಡ್ ನೋಡಿ ಯಾವ ಥರ ಐತೆ ಅಂತ. ಗಾಡಿ ಮಲ್ಕೊಂಡು ಎದ್ದೇಳ್ತಾ ಐತೆ. ರೋಡ್ ಆ ಥರ ಐತೆ. ಅವ್ರ ಬೈಕ್ ಇದು, ಗಾಡಿ ನಂಬರ್ ನೋಡ್ಕೊಳ್ರಿ. ಇವ್ರು ಬಂದ್ಬಿಟ್ಟು ನಮ್ಗೆ ಇವಾಗ ಪುರಸಭೆದ ಅಮೌಂಟ್ ಕೊಡಿ 50 ರೂಪೀಸ್ ಅಂತ ಹೇಳ್ತಾರೆ. ಅಣ್ಣ ಇಡೀ ದೇಶ ಸುತ್ತಿದೀವಿ ನಾವು, ಯಾವತ್ತು ಯಾವ ಕಾರ್ಪೊರೇಷನ್ ಅವರು ಬಂದು ದುಡ್ಡು ಇಸ್ಕೊಂಡಿಲ್ಲ ಅಣ್ಣ. ಇದೇ ಫಸ್ಟ್ ಟೈಮ್. ಈ ರೋಡ್ ಐತಲ್ಲ, ಇದೊಂದು ರೋಡ್ ಅಲ್ಲ, ಕರ್ನಾಟಕದಾಗ ಯಾವುದೇ ಸ್ಟೇಟ್ ಹೈವೇ ಯಾವುದೇ ನ್ಯಾಷನಲ್ ಹೈವೇಗೂ ನಮ್ಗೆ ಓಡಾಡಕ್ಕೆ ಅಧಿಕಾರ ಐತಣ್ಣ. ನೀವು ಬರಕ್ಕೆ ಹಾಂ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದರೆ ಸದ್ಯಕ್ಕೆ ಅರಸೀಕೆರೆ ಬಿಟ್ಟು ಮುಂದೆ ಚನ್ನರಾಯಪಟ್ಟಣ ರೋಡಲ್ಲಿ ಬಂಕಲ್ಲಿ ಹಾಕೊಂಡು ರಾತ್ರಿ ರೆಸ್ಟ್ ಮಾಡ್ತಾ ಇದ್ವಿ. ಏನಕ್ಕಪ್ಪ ಇಲ್ಲೇ ನಿಲ್ಸ್ಕೊಂಡಿದ್ವಿ ಅಂದರೆ ಪಾರ್ಟಿ ಬಂದು ಬೆಳಗ್ಗೆ 10 ಗಂಟೆಗೆ ಬಾ ಅಂತ ಹೇಳಿದ್ನು. ರಾತ್ರಿ ಇಲ್ಲಿಗೆ ಬಂದಾಗ 1 ಗಂಟೆ. ಅಲ್ಲಿ ಅನ್ಲೋಡಿಂಗ್ ಪಾಯಿಂಟ್ ಬಂದು ಸ್ವಲ್ಪ ಸಿಟಿಯಿಂದ ಹೊರಗಡೆ ಇದೆ. ಅಲ್ಲಿ ಟಿಫನ್ ಏನೂ ಸಿಗೋಲ್ಲ. ಮತ್ತು ಅಲ್ಲೋಗಿ ಸುಮ್ಮನೆ ಸ್ಟೇ ಆದರೆ ಅಲ್ಲಿ ನಿಲ್ಸ್ಕೊಳಕ್ಕೂ ಜಾಗ ಇಲ್ಲ ಅಂದರು. ಅದೇ ಕಾಂಪೌಂಡ್ ಒಳಗೆ ಜಾಗ ಇದೆ, ಬಟ್ ಓಪನ್ ಇರಲ್ಲ ನೈಟು. ಬೆಳಗ್ಗೆನೇ ಬನ್ನಿ ನೀವು ಅಂತ ಹೇಳಿದ್ರು. ಹಂಗಾಗಿ ಇಲ್ಲೇ ಮಲ್ಕೊಂಡು ಇವಾಗ 6 ಗಂಟೆ 6:30 ಆಗಕ್ಕೆ ಬಂದೈತೆ. ಅವಾಗಲೇ 6 ಗಂಟೆಗೆ ಎದ್ದು ಇಲ್ಲೇ ವಾಶ್ರೂಮ್ಸ್ ಎಲ್ಲ ಇದ್ದಾವೆ, ಅಲ್ಲಿ ಫ್ರೆಶ್ ಆಗಿ ಬಂದಿದ್ದಾಯಿತು. ಪೆಟ್ರೋಲ್ ಬಂಕಲ್ಲಿ ಗಾಡಿ ಪಾರ್ಕ್ ಮಾಡ್ಕೊಳೋದ್ರಿಂದ ನಮ್ಗೆ ಅದೊಂದು ಬೆನಿಫಿಟ್ ವಾಶ್ರೂಮ್ಸ್ದು. ಹೋಗಿ ಎಲ್ಲ ಕರ್ಮಗಳೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಇಲ್ಲಿಂದ ಹೊರಡೋ ಟೈಮು. ಇಲ್ಲಿಂದ ಒಂದು 60 ಕಿಲೋಮೀಟ್ರ್ ಐತೆ. 3 ಅವರ್ ಟೈಮ್ ಐತೆ. ಆರಾಮಾಗಿ ಟಿಫನ್ ಮಾಡ್ಕೊಂಡು ಹೋಗೋಣ ಬನ್ನಿ. ರಾತ್ರಿ ಇಲ್ಲೇ ಸ್ಟೇ ಆಗಿದೆ. ಒಳ್ಳೆ ಪ್ಲೇಸು, ಒಳ್ಳೆ ಚಳಿ, ಸಾಕಾದಾಗಿತ್ತು ಗುರು. ಇಲ್ಲಿ ನೋಡಿ ವ್ಯೂ ನೋಡಿ, ಬೆಳಿಗ್ಗೆ ಯಾವ ಥರ ಇದೆ ಅಂತ. ತೋಟದ ವ್ಯೂ ನೋಡೋಕ್ಕೆ ಚಂದ ಒಂಥರ. ಬನ್ನಿ ಇಲ್ಲಿಂದ ಹೊರಡೋಣ. ಇಲ್ಲಿಂದ ನಾನ್ ಸ್ಟಾಪ್ ಇವಾಗ ಚನ್ನರಾಯಪಟ್ಟಣಕ್ಕೆ ಹೋಗಿ ಒಂದು ಕಾಫಿ ಕುಡ್ಕೊಂಡು ಅಲ್ಲಿಂದ ಕೆ ಆರ್ ಪೇಟೆಗೆ ಹೋಗೋಣ. ಕೆ ಆರ್ ಪೇಟೆಲಿ ಖಾಲಿ ಮಾಡಬೇಕು. ಅರಸೀಕೆರೆ ಟು ಚನ್ನರಾಯಪಟ್ಟಣ ಹೋಗ್ತಾ ದಾರಿಲಿ ರೈಟ್ ಸೈಡಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ರಾಗಿನೇ ಕಾಣೋದು. ಈ ಕಡೆ ರಾಗಿ ಸ್ವಲ್ಪ ಜಾಸ್ತಿ ಬೆಳೀತಾರೆ. ಈಗ ಏನಪ್ಪ ನಮಗೆ ಸಮಸ್ಯೆ ಅಂದರೆ ಒಳ್ಳೆ ಅಪ್ಪು. ಅರಸೀಕೆರೆ ಬಿಟ್ಟರೆ ಚನ್ನರಾಯಪಟ್ಟಣದವರೆಗೂ ಹೆವಿ ಅಪ್ಪು. ಹಿಂಗೇ ಹೋಗ್ಬೇಕು ಗಾಡಿ. ನೋಡಿ 20 ಕಿಲೋಮೀಟ್ರ್ ಸ್ಪೀಡು 3 ಗೇರಲ್ಲಿ ಗಾಡಿ ಹೋಗ್ತಾ ಇದೆ. ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಏನೂ ಮಾಡೋಕ್ಕಾಗಲ್ಲ, ರೋಡ್ ಇರೋದೇ ಹಂಗೆ. ಆರಾಮಾಗಿ ಹೋಗೋಣ. ಅಪ್ಪಚ್ಕಣಿಸಿದೆ ಚನ್ನರಾಯಪಟ್ಟಣದಿಂದ 35-40 ಕಿಲೋಮೀಟ್ರ್ ಇರಬೇಕು ಅಷ್ಟೇ. ಕೆ ಆರ್ ಪೇಟೆ 40 ಕಿಲೋಮೀಟ್ರ್ ಅಂದ್ಕೊಳ್ಳಿ ಕರೆಕ್ಟಾಗಿ. ರೋಡ್ ಅಂತೂ ಸಖತ್ತಾಗಿದೆ. ರೋಡ್ ಹೊಸ್ದಾಗಿ ದಾರ ಹಾಕಿದ್ದಾರೆ. ಸುತ್ತ ಆ ಕಡೆ ಈ ಕಡೆ ಆಲದ ಮರ. ರೋಡ್ ಗಾಡಿ ಓಡಿಸೋ ಮಜಾನೇ ಬೇರೆ ಈ ರೋಡಲ್ಲಿ. ವೆಲ್ಕಮ್ ಟು ಚನ್ನರಾಯಪಟ್ಟಣದಿಂದ ಪಾಸ್ ಮಾಡಿಕೊಂಡು ಈಗ ಕೆ ಆರ್ ಪೇಟೆಗೆ ಹೋಗಬೇಕು. 40 ಕಿಲೋಮೀಟ್ರು ಹೋಗೋಣ ಬನ್ನಿ. ಇಲ್ಲಿಂದ ನಾನ್ ಸ್ಟಾಪ್ ಆಗೇನೆ ಆರಾಮಾಗಿ. ಇನ್ನೇನು ಇಲ್ಲಿಂದ 1 ಅವರ್ ಜರ್ನಿ. 8 ಗಂಟೆ 9 ಗಂಟೆಲಿ ಪಾಯಿಂಟ್ಗೆ ಹೋಗ್ಬಿಡ್ತೀವಿ. ಟಿಫನ್ ಮಾಡ್ಕೊಂಡು ಒಂದೇ ಸರಿ ಹೋಗ್ಬಿಡೋಣ, ಯಾಕಂದರೆ ಅಲ್ಲಿ ಹೋದ್ಮೇಲೆ ಏನೂ ಸಿಗಲ್ಲ. ಹಂಗಾಗಿ ಬನ್ನಿ ಹೋಗೋಣ ಇವಾಗ ಇಲ್ಲಿಂದ ಸಿಟಿ ಪಾಸ್ ಮಾಡ್ಕೊಂಡು. ಇಲ್ಲೇ ಚನ್ನರಾಯಪಟ್ಟಣದಲ್ಲಿ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀನಿ, ನೋಡ್ಬೋದು. ಇಲ್ಲೇ ನಂದಿನಿ ಬೂತ್ ಇದೆ. ಇಲ್ಲೇ ಕಾಫಿ ಕುಡ್ಕೊಂಬರೋಣ ಬನ್ನಿ. ಒಳ್ಳೆ ಶುಗರ್ಲೆಸ್ ಕಾಫಿ ಕುಡ್ದಿದ್ದೆ. ಇದು ಸಖತ್ತಾಗಿ ಟೇಸ್ಟ್ ಮಾತ್ರ. ನಂದಿನಿ ಹಾಲಲ್ಲಿ ಮಾಡಿರೋದ್ರಿಂದ ಸಖತ್ತಾಗಿತ್ತು ಅನಿಸುತ್ತೆ. ಒಟ್ಟು ಟೇಸ್ಟ್ ಚೆನ್ನಾಗಿತ್ತು. ಇನ್ನೇನು ಕೆ ಆರ್ ಪೇಟೆ ಹತ್ರ ಬಂದ್ವಿ. ನಮ್ದೊಂದು ಗಾಡಿ ಇಲ್ಲೇ ಇತ್ತು. ಅವ್ರನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಲ್ಲೇ ಸೈಡ್ಗೆ ಹಾಕ್ತಾ ಇದ್ವಿ. ನೋಡಿ ನಮ್ಮ 0892 ಇಲ್ಲೇ ಐತೆ. ಈ ಗಾಡಿ ನಮ್ಮದು ಯಾಕೋ ಒಂದು 15 ದಿನದಿಂದ ಬಾಂಡಿಂಗ್ ಆಗಿಬಿಡೈತೆ. ನಾವು ಎಲ್ಲಿಗೆ ಹೋಗ್ತೀವೋ ಇವರು ಅಲ್ಲಿಗೆ ಬರ್ತಾರೆ. ಎಲ್ಲಿಗಾನ ಹೋಗ್ಲಿ ಈ ಗಾಡಿನೂ ಅಲ್ಲಿಗೆ ಲೋಡ್ ಆಗ್ತದೆ. ಮೊನ್ನೆ ಅದು ಹಾಸನ್ಗಾಗಿತ್ತು, ನಮ್ಮ ಗಾಡಿನೂ ಹಾಸನ್ಗಾಗಿತ್ತು. ಇವಾಗ ಅದು ಕೆ ಆರ್ ಪೇಟೆಗಾಗಿತ್ತು, ನಮ್ಮದು ಕೆ ಆರ್ ಪೇಟೆಗಾಗಿತ್ತು. ಎರಡು ಒಂದೇ ಪಾರ್ಟಿಗೇನೆ. ಬನ್ನಿ ಹೋಗಿ ಮಾತಾಡ್ಸ್ಕೊಂಡು ನಮ್ಮ ಡ್ರೈವರ್ನ ಟೀಗೆ ಕುಡ್ಕೊಂಡು ಬರೋಣ. ನಾವೇನು ಟೀ ಕುಡಿಯೋಂಗಿಲ್ಲ, ಅವ್ರು ಮಾತ್ರ. ನಾವೇ ಡೇಟಲ್ಲಿ ಇರೋದ್ರಿಂದ. ಅನ್ಲೋಡಿಂಗ್ ಪಾಯಿಂಟ್ ರೋಡ್ ನೋಡಿ ಯಾವ ಥರ ಐತೆ ಅಂತ. ಗಾಡಿ ಮಲ್ಕೊಂಡು ಎದ್ದೇಳ್ತಾ ಐತೆ. ರೋಡ್ ಆ ಥರ ಐತೆ. ಹೋಗೋಣ. ಇನ್ನೊಂದು 40 ಕಿಲೋಮೀಟ್ರ್ ಐತೆ ಅಷ್ಟೇ ಅನ್ಲೋಡಿಂಗ್ ಪಾಯಿಂಟು. ಹೋಗಿ ಗಾಡಿ ಖಾಲಿ ಮಾಡ್ಸೋಣ. ನಮ್ಮ ಚಿಕ್ಕ ಗಾಡಿನೂ ಹಿಂದೆನೇ ಬರ್ತಾಯಿತ್ತು. ಅದಕ್ಕೆ ಲೋಡ್ ಸೆಟ್ ಆಗಿಲ್ಲ ಇನ್ನು. ಅಲ್ಲೇನಿರ್ತೀವ ಬಾರಪ್ಪ ಅಲ್ಲೇ ಗೋಡನ್ ಹತ್ರ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಗಾಡಿದು 1 ತಿಂಗಳದ ಲೆಕ್ಕ ತೊಗೊಂಡಿಲ್ಲ. ಹಾಗಾಗಿ ಇವಾಗ ಹೋಗಿ ಆ ಗಾಡಿಗೆ ಸ್ವಲ್ಪ ಲೆಕ್ಕಾಚಾರ ಎಲ್ಲ ಮಾಡೋದೈತೆ. ಪೇಮೆಂಟು ಲೆಕ್ಕ ಎಲ್ಲ ಹಾಕ್ಬಿಟ್ಟು ಆಮೇಲೆ ಇಲ್ಲಿಂದ ಆ ಗಾಡಿ ಲೋಡ್ ಕಳಿಸ್ಬೇಕು. ಲೋಡ್ ಇದೆ, ಅದಕ್ಕೆ ನಾಳೆ ಇದೆ, ಇವತ್ತಿಲ್ಲ. ಹಾಗಾಗಿ ಅದೇ ಸಮಸ್ಯೆ. ಗಾಡಿನ ತೊಗೊಂಬಂದು ಪಾಯಿಂಟ್ಗೆ ಹಾಕಿದ್ದಾಯಿತು. ಗಾಡಿ ಇಲ್ಲೇ ಖಾಲಿ ಆಗಬೇಕು. ಖಾಲಿ ಆಗುತ್ತಂತೆ. ಒಂದು ಸ್ವಲ್ಪ ಹೊತ್ತು ಏನೋ ಕ್ರಾಸಿಂಗ್ ಮಾಡಬೇಕು, ವೆಯ್ಟ್ ಮಾಡಿರಿ ಅಂತ ಹೇಳ್ತವ್ರೆ. ನಾನೇನು ಅಂದ್ಕೊಂಡೆ ಅಂದರೆ ಇಲ್ಲಿಗೆ ಬಂದು ತಾಟ್ಪಲ್ಲೆಲ್ಲ ಬಿಚ್ಚಾಕ್ಬಿಟ್ಟು ಮುಂದೆಗಡೆ ಚೀಲ ಎಲ್ಲ ಹಿಂದಕ್ಕೆ ಎಳೆದ್ಬಿಟ್ಟು ಲೆವೆಲ್ ಮಾಡ್ಕೊಂಡು ಹಂಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ರೆ ಇಲ್ಲಿ ಮಳೆ ಬೇರೆ ಆಗೈತೆ ನೋಡಿ. ಹಂಗಾಗಿ ಅರ್ಧ ಖಾಲಿ ಮಾಡಿ ಹಂಗೆ ತಾಟ್ಪಲ್ ಹಾಕೊಂಡು ಮತ್ತೆ ಹೋಗ್ಬೇಕು ಅಲ್ಲಿಗೆ ರಾಮನಗರ ಪ್ಲಸ್ ಕೆ ಆರ್ ಪೇಟೆ 2 ಪಾಯಿಂಟ್ ಇದೆ ಅನ್ಲೋಡಿಂಗು.
ಅರ್ಧ ಗಾಡಿ ಇಲ್ಲಿಗೆ, ಅರ್ಧ ಗಾಡಿ ಅಲ್ಲಿಗೆ. ಕೆ ಆರ್ ಪೇಟೆಗೆ ಬಂದಿದ್ವಿ. ನೋಡ್ಬೋದು, ಇದೊಂದು ಪುರಸಭೆ ಕಾರ್ಯಾಲಯ ಅಂತ 50 ರೂಪಾಯಿ ಸುಂಕ ವಸೂಲಿ ಮಾಡಕ್ಕೆ ಬಂದಿದ್ದಾರೆ. ಈ ಗಾಡಿದು ನಿನ್ನೆ ಈ ಗಾಡಿಗೂ 50 ರೂಪಾಯಿ ಕೇಳಿದ್ದಾರೆ. ನಮ್ಮ ಡ್ರೈವರ್ ಕೊಟ್ಟಿಲ್ಲ, ಗಲಾಟೆ ಮಾಡಿ ಕಳಿಸಿದ್ದಾನೆ. ಇದು ಬಂದು ನಾವಿರೋದು ನೋಡಿ ಜಾಗ, ಇದು ಸಿಟಿ ಅಂಡ್ರಲ್ಲೇ ಬರೋಲ್ಲ ಆ್ಯಕ್ಚುಲಿ. ಪುರಸಭೆಗೆ ಸೇರಿರೋದೊಂದು ಔಟ್ಸ್ಕಟ್ಸಲ್ಲಿರೋದು, ಒಂದು ಹಳ್ಳಿ ಪಕ್ಕದಲ್ಲಿರೋದು ತೋಟ ಇದು. ನೋಡ್ಬೋದು, ಇಲ್ಲಿ ಬಂದು 50 ರೂಪಾಯಿ ಸುಂಕ ವಸೂಲಾತಿ. ಒಂದು ಗಾಡಿಗೆ 50 ರೂಪಾಯಿ ಅಂದರೆ ದಿನ ಎಷ್ಟು ಗಾಡಿ ಬರ್ತಾವಪ್ಪ ಲೋಡ್ ಗಾಡಿ ಕೆ ಆರ್ ಪೇಟೆಗೆ? ಓಡಾಡೋ ಬೇಡ ನಮಗೆ, ಇಲ್ಲಿ ಖಾಲಿಯಾಗ ಒಂದು 50-100 ಗಾಡಿ ಬರ್ಬೋದಾ? 100 ಗಾಡಿಗೆ 50 ಅಂದರೆ 50 ರೂಪಾಯಿ ಅಂದರೆ ಎಷ್ಟಾಯ್ತಪ್ಪ? ಹಾಂ, ಆಮೇಲೆ ಹೇಳ್ರಿ, ಇದನ್ನು ಕೊಡಬೇಕಾ ಬೇಡ ಅನ್ನೋದು ನಮಗೆ ಪ್ರಶ್ನೆ ಆಗೈತೆ. ಇವತ್ತಿನವರೆಗೂ ಲೈಫಾಗೆ ಪುರಸಭೆ ಕಾರ್ಯಾಲಯಕ್ಕೆ ಯಾವತ್ತೂ ನಾವು ಫೀಸ್ ಕಟ್ಟಿಲ್ಲ. ಒಂದು APMC ಕಟ್ತೀವಿ, ಯಾಕಂದರೆ APMC ಮೇಂಟೆನೆನ್ಸ್ಗೆ. ಅದು APMC ಒಳಗಡೆ ಹೋದಾಗ ಮಾತ್ರ ದುಡ್ಡು ಕಟ್ಸ್ಕೊತಾರೆ. ಎಷ್ಟು 50, 100, 200 ರೂಪಾಯಿ ಕಟ್ಸ್ಕೊಳ್ಳಿ, ಅದನ್ನು ಒಳಗಡೆ ಕ್ಲೀನಿಂಗ್ಗೆ ಮೇಂಟೆನೆನ್ಸಿಗೆ ಕಟ್ಸ್ಕೊತಾರೆ. ಗಾಡಿಗಳು ಹೋಗಿ ನಾವು ಇದ್ದು ಬರ್ತೀವಿ, ಅಲ್ಲಿ ಕಟ್ಟೋಣ, ಅದು ಪ್ರಶ್ನೆ ಅಲ್ಲ ನಮಗೆ. ಇದು ಪ್ರೈವೇಟ್ ಜಾಗ. ನೋಡ್ಬೋದು, ಗಾಡಿಗಳು ಇಲ್ಲಿ ಬಂದಿರೋದು. ಇಲ್ಲಿಗೆ ಬಂದ್ಬಿಟ್ಟು ಗಾಡಿ ಸುಂಕ ಕೊಡಬೇಕು ಮುನ್ಸಿಪಾಲ್ಟಿದಂದರೆ. ಯಾಕೆ ಮುನ್ಸಿಪಾಲ್ಟಿದ ಹತ್ರ ದುಡ್ಡಿಲ್ವಾ? ನಾವು ಟ್ಯಾಕ್ಸ್ ಕಟ್ಟಿಲ್ವಾ? ನಿನ್ನೆ ನಾನು ಅಲ್ಲಿಂದ ಬರೋಕ್ಕೆ ಸ್ವಾಮಿ 200 ಲೀಟ್ರ್ ಡೀಸೆಲ್ ಹಾಕ್ಸಿದ್ದೀನಿ. 8,000 ಗೌರ್ಮೆಂಟ್ಗೆ ಹೋಗೈತೆ. ಟೋಲು ಒಂದು 6,000 ಹೋಗೈತೆ ಬಿಡು ಅಪ್ ಆ್ಯಂಡ್ ಡೌನು. ಬರೋಕ್ಕೆ 8,000 ಟ್ಯಾಕ್ಸ್ ಕಟ್ಟಿದ್ದೀನಿ ನಾನು ನಿನ್ನೆ. ಡೀಸೆಲ್ ದುಡ್ಡಲ್ಲೇ ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ಟಿದ್ದೀನಿ, ಸರಿನಾ? ಆ ದುಡ್ಡೆಲ್ಲ ಎಲ್ಲಿಗೆ ಹೋಗ್ತದೆ? ಗೌರ್ಮೆಂಟ್ಗೆ ಹೋಗ್ತಾ ಇಲ್ವಾ? ಪುರಸಭೆಗೆ ಹೋಗ್ತಾ ಇಲ್ವಾ? ನಗರಸಭೆಗೆ ಹೋಗ್ತಾ ಇಲ್ವಾ? ಯಾಕೆ ದುಡ್ಡು ಕಮ್ಮಿ ಬಿದ್ದುಬಿಟ್ಟಾಯ್ತಾ? ಲಾರಿಯವರಿಂದ ಬಿದ್ದವ್ರೆ. ಹಾಂ, ಅವಣ್ಣ ಬಂದವ್ರೆ, ಇಲ್ಲಿ ಡಿಸ್ಕಷನ್ ಮಾಡ್ತಾರೆ ಒಳಗೆ. ಅವ್ರ ಬೈಕ್ ಇದು, ಗಾಡಿ ನಂಬರ್ ನೋಡ್ಕೊಳ್ರಿ. ಇವ್ರು ಬಂದ್ಬಿಟ್ಟು ನಮ್ಗೆ ಇವಾಗ ಪುರಸಭೆದ ಅಮೌಂಟ್ ಕೊಡಿ 50 ರೂಪೀಸ್ ಅಂತ ಹೇಳ್ತಾರೆ. ಅವ್ರು ಕೊಟ್ರು, ಅವರೇ ಅಣ್ಣ 50 ರೂಪಾಯಿ ತಾನೇ ಕೊಟ್ಬಿಡ ಅಂದ್ರು. ನಾನು ಕೊಡ್ತೀನಿ ಇಲ್ಲ ಅಂತಲ್ಲ, ಇವತ್ತು ನೀವು ಕೊಟ್ಟಿದ್ರೆ ನಾನು ಕೊಡ್ತೀನಿ. ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಟು ಬಂದು 100 ರೂಪಾಯಿ ಕೊಡೋಣ ಅಂತಾರೆ. 100 ರೂಪಾಯಿ ಎಲ್ಲ ಕಾಣಲ್ಲ. ನಾನು ಅದಲ್ಲ, ಒಂದು ಗಾಡಿಯಿಂದ ಡೈಲಿ ಎಷ್ಟು ಕಲೆಕ್ಷನ್ ಆಗ್ಬೋದು. ನಿನ್ನೆ ಏನು ಇನ್ಸಿಡೆಂಟ್ ಆಯ್ತು ಗೊತ್ತಾ? ಟೋಲಲ್ಲಿ ದಾವಣಗೆರೆ ಬಿಟ್ಟು ಮುಂದೆ ಬರ್ತಾ ಸಿಂಗಲ್ ರೋಡ್ ಟೋಲ್ ಸಿಗ್ತಾವಲ್ಲ, ಟೋಲ್ ಹತ್ರ ಬೂತ್ ಹತ್ರ ಹೋಗಿದ್ದೀನಿ. ಅಣ್ಣ ಫಾಸ್ಟ್ ಆಗಾದ್ರೆ 125 ಕಟ್ಟಾಗುತ್ತೆ. ನಿನಗೂ ಹೇಳುದ್ನಾ? 50 ರೂಪಾಯಿ ಕೊಡ್ತಾಕಣ ನೋಡು. ಅಂತ ಎಷ್ಟು ಸ್ಕ್ಯಾಮ್ ನಡೆಯಲ್ಲ. ಫಾಸ್ಟ್ ಆಗ ದುಡ್ಡು ಐತೆ ಎಷ್ಟನ್ನ ಕಟ್ ಮಾಡಕ ಫಾಸ್ಟ್ ಆಗಿ ಕಟ್ ಮಾಡುವ ಅಂತ. ಇನ್ನೊಂದ್ ಏನ್ ಮಾಡ್ತಾರೆ ಗೊತ್ತಾ? 50 ರೂಪಾಯಿ ಇಸ್ಕೊಂಡು ಕಟ್ ಮಾಡ್ತಾರೆ. ಇನ್ನು ಹೋದ್ಮೇಲೆ ಮತ್ತೆ ಫಾಸ್ಟ್ ಆಗಲ್ ಕಟ್ ಆಗಿರುತ್ತೆ. ಫಾಸ್ಟ್ ಆಗಲ್ ಬಿಟ್ಟಾಕಪ್ಪ. 50 ರೂಪಾಯಿ ಏನಕ್ಕೆ ಕೇಳ್ದ ಅವನು? ಕ್ಯಾಶ್ ಕೊಟ್ಬಿಟ್ಟು ಹಂಗೆ ಫ್ರೀ ಆಗಿ ಬಿಟ್ಟು ಕಳಿಸ್ತೀನಿ ಅಂದ್ರೆ 50 ರೂಪಾಯಿ ಲಂಚ ಕೇಳ್ದಂಗೆ ತಾನೆ ಅವನು ಟೋಲ್ ಪಾಸ್ ಮಾಡೋದು. ಈ ಥರ ಎಷ್ಟಾಗ್ತವೆ ನೀವೇನು ಯೋಚನೆ ಮಾಡಿ. ಇಂಡಿಯಾ ಭ್ರಷ್ಟಾಚಾರದಾಗ ಇರೋದಕ್ಕೆ ಇವತ್ತಿನವರೆಗೂ ಉದ್ಧಾರ ಆಗ್ತಾ ಇಲ್ಲ. ಇದು ಯಾವ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾನು ಹೇಳಿದ್ದೀನಿ, ಇದು ವಾರ್ಡ್ ನಂಬರ್ಗೆ ಸೇರಂಗಿದ್ರೆ ಅಥವಾ ಪುರಸಭೆ ಒಳಗೆ ಬರೋಂಗಿದ್ರೆ ನಾವು ಕಟ್ಟಕ್ಕೆ ರೆಡಿ ಇದ್ದೀವಣ್ಣ, ಇಲ್ಲ ಅಂದರೆ ಕಟ್ಟಲ್ಲ ಅಂತ. ನೋಡೋಣ. ನಿನ್ನೆ ನಾನು ನಮ್ಮ ಡ್ರೈವರ್ಗೆ ಹೇಳಿದ್ದು ಕಟ್ಟಬೇಡ್ರಿ ಅಂತ. ನೋಡೋಣ ಅದು ಏನಾಗುತ್ತೋ. ಅಣ್ಣ ಏನಾಯ್ತು? ಹಾಂ ಏನಣ್ಣ? ರಘುಣ್ಣ ಬೇಡ, ಈ ಜಾಗ ವಾರ್ಡ್ ಒಳಗೆ ಸೇರ್ತೈತೆ ಅನ್ನೋದೇನೋ ಸ್ವಲ್ಪ ನಮಗೆ ಪ್ರೂಫ್ ಕೊಟ್ರೆ ನಾವು ಅವ್ರು ಹೇಳಿದ್ರಲ್ಲ ಕಟ್ತೀವಿ ಅಂತ ಕಟ್ಬಿಡ್ತೀವಿ. ಅದರಲ್ಲಿ ಅಲ್ಲ ಗುರು, ಈಗ ಜಾಗದ ಓನರ್ ಹೇಳಿದ್ರೆ ಅವ್ರು ಕಟ್ಲಿ ಬಿಡು, ನಾನೇನು ಕಟ್ಟೋಣ? ನಾವು ಇವಾಗ ಇಲ್ಲಿಗೆ ಮಾಲ್ ತಗೊಂಡ್ ಬಂದಿರೋದು. ಈಗ APMCಗೆ ತಗೊಂಡೋದ್ರೆ APMC ಗೌರ್ಮೆಂಟ್ ಅಂಡರ್ ಆಗಿರ್ತದೆ, ಪುರಸಭೆ ಅಂಡರ್ ಆಗಿರ್ತದೆ. ಅಲ್ಲಿ ಮೇಂಟೆನೆನ್ಸಿಗೆ ಕಟ್ಟೋಣ. ಅಣ್ಣ ಇಡೀ ದೇಶ ಸುತ್ತಿದೀವಿ ನಾವು, ಯಾವತ್ತು ಯಾವ ಕಾರ್ಪೊರೇಷನ್ ಅವರು ಬಂದು ದುಡ್ಡು ಇಸ್ಕೊಂಡಿಲ್ಲ ಅಣ್ಣ. ಇದೇ ಫಸ್ಟ್ ಟೈಮ್ ಅಣ್ಣ. ಅಣ್ಣ ಅಂದ್ರೆ ಮಂಡ್ಯಕ್ಕೆ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ರ ನೀವು. ಎಲ್ಲೂ ಇಸ್ಕೊಂಡಿಲ್ಲ ಅಣ್ಣ, ಎಲ್ಲೂ ಕೊಟ್ಟೇ ಇಲ್ಲ ನಾವು ಕಾರ್ಪೊರೇಷನ್ಗೆ. ಏನು ಕೊಡ್ಬೇಕು? ಕಾರ್ಪೊರೇಷನ್ ಗೌರ್ಮೆಂಟ್ ಅವ್ರು ಕೊಡಲ್ವ ಅಣ್ಣ ಇವ್ರಿಗೆ? ಗೌರ್ಮೆಂಟ್ ಅವ್ರು ಅಲಾಟ್ ಮಾಡಲ್ವಾ ಬಿಲ್ಗಳನ್ನ? ಲಕ್ಷ ಕೋಟಿ ಕೊಡ್ತಾರೆ ರೋಡ್ ಮಾಡೋಕ್ಕೆ, ಅದಕ್ಕೆ ಮಾಡೋಕೆ. ಅದೆಲ್ಲ ಕಮ್ಮಿ ಬಿದ್ದು ಇವಾಗ ಲಾರಿ ಅವ್ರಿಗೆ ಬಿದ್ದವ್ರ ಇವ್ರಿಗೆ. ಇಲ್ಲ ಅಣ್ಣ ಕೊಡಲ್ಲ ಅವ್ರಿಗೆ. ನಾನು ಏನು ಹೇಳಿದ್ದೀನಿ, ಇದು ವಾರ್ಡು ಕಟ್ಟೆ ಮಾಡಿದ್ರು. ಯಾರು ತೋರಿಸಿ ನೀನು ದುಡ್ಡು ಕೊಡೋದಾದ್ರೆ ತೋರಿಸು. ಆಯ್ತಣ್ಣ ಹೋಗೋಣ. ಹೋಗೋಣ. ಆಯ್ತಣ್ಣ ಹ್ಞೂಣ್ಣ ಆಯ್ತಣ್ಣ ಹೋಗೋಣ. ನಮ್ಮ ಪ್ರೂಫಿಗೆ ಇಟ್ಕೊಂಡಿದೀವಿ. ಯಾಕೆ ಕೊಡಬೇಕು ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಣ್ಣ ನಿಮಗೆ. ಸರಿ ಅಣ್ಣ, ಆಯ್ತಲ್ವಾ? ನೀನು ಕೊಡಕ್ಕಿಲ್ಲಲ್ವಾ? ಮತ್ತೆ ನಿನ್ ಪ್ರೂಫ್ ಏನ್ ಮಾಡಕ್ಕೆ, ಮತ್ತೆ ಇದೇನ್ ಮಾಡಕ್ಕೆ? ಈ ನಮ್ಮಂತವ್ರು ನಾಳೆ ಜನ ಇನ್ನೂ 100 ಜನ ಬರ್ತಾರಣ್ಣ.
ಗೊತ್ತಿರೋರು ಕೊಡ್ತಾರಣ್ಣ ಹೊಸ್ದಾಗಿ ಬಂದಿದ್ದೀವಿ ಹ್ಞೂ ಅಣ್ಣ ಆಯ್ತಣ್ಣ ಬಿಡೋಣ ಆಯ್ತು ಹೋಗ್ಲಿ ಅದು ಮುಂದಕ್ಕೆ ಮಾತಾಡ್ಬಾರ್ದು ಕೊಡಲ್ಲ ಅಂದಿದ್ದೀವಲ್ಲ ಅಷ್ಟೇ ಹೋಗ್ರಿ. ಈ ಗಾಡಿ ಐತೆ ಗೊತ್ತಾ, ಈ ಗಾಡಿಗೆ 7,500. ಈ ಗಾಡಿಗೆ ಒಂದು ಕ್ವಾರ್ಟರ್ಗಲ್ಲ, ಇದು ಲೈಫ್ ಟೈಮ್ ಟ್ಯಾಕ್ಸ್ ಅಣ್ಣ. ಕ್ವಾರ್ಟರ್ ಅಂದರೆ 3 ತಿಂಗಳಿಗೆ ಒಂದು ಕ್ವಾರ್ಟರ್ ಅಂತಾರೆ, ಸರಿನಾ? ಈ ಗಾಡಿಗೆ 1 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದೀವಿ, 3 ತಿಂಗಳಿಗಲ್ಲ 15 ವರ್ಷಕ್ಕೆ. ಈ ಗಾಡಿಗೆ ವರ್ಷಕ್ಕೆ ಒಂದು ಕ್ವಾರ್ಟ್ರಿಗೆ 7,500 ಟ್ಯಾಕ್ಸ್ ಕಟ್ತೀವಿ. ಈ ರೋಡ್ ಐತಲ್ಲ 3 ತಿಂಗಳು RTOದಲ್ಲಿ ಕ್ವಾರ್ಟರ್ ಅಂದರೆ 3 ತಿಂಗಳು ಲೆಕ್ಕ. ಈ ರೋಡ್ ಐತಲ್ಲ ಇದೊಂದು ರೋಡ್ ಅಲ್ಲ, ಕರ್ನಾಟಕದಾಗ ಯಾವುದೇ ಸ್ಟೇಟ್ ಹೈವೇ ಯಾವುದೇ ನ್ಯಾಷನಲ್ ಹೈವೇಗೂ ನಮ್ಗೆ ಓಡಾಡಕ್ಕೆ ಅಧಿಕಾರ ಐತಣ್ಣ. ನೀವು ಬರೋಕೆ ರೋಡ್ ಬಂದಾಗ ಕಟ್ಬೇಕಣ್ಣ, ಇಲ್ಲಿ ಸುಂಕ ಆಯ್ತದೆ ಗ್ಯಾಪ್ ಮಾಡಿದ್ರೆ ಆಯ್ತು ಅಣ್ಣ. ನೀವು ಬರಲೇಬೇಡ್ರಿ KR ಪೇಟೆಗೆ ಅಂದರೆ ಯಾವ ಲೆಕ್ಕ ಅದು? ನೋಡ್ರಿ ಹೆಂಗೆ ಹೇಳ್ತಾರೆ, ನಮ್ಮ ಅಧಿಕಾರ ಅದು. ಯಾವ ರೋಡಲ್ಲಿ ಬೇಕಾದ್ರೂ ಓಡಾಡ್ಬೋದು, ಹಳ್ಳಿ ರೋಡಲ್ಲಾಗಿರ್ಬೋದು, ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇ. ಯಾಕೆ ಕಟ್ಟಬೇಕು ಅವರಿಗೆ ಸುಂಕನ? ಯಾಕೆ ಟ್ಯಾಕ್ಸ್ ಲಕ್ಷ. ಮಧ್ಯಾಹ್ನ ಆದರೂ ಗಾಡಿ ಅಂತೂ ಖಾಲಿ ಮಾಡ್ತಾ ಇಲ್ಲ. ಟೈಮ್ ಬಂದು 2 ಗಂಟೆ. ಹಾಗಾಗಿ ಅಡುಗೆ ಮಾಡ್ಕೊತಾ ಇದ್ದೀವಿ. ಏನಪ್ಪ ಮಾಡ್ತಾ ಇದೀವಿ ಅಂದರೆ ಎಗ್ ಬಾಯ್ಲ್ಡ್ ಮಾಡಿದ್ದೀವಿ. ಎಗ್ ರೈಸ್ ಮಾಡೋಣ ಅಂತ ಎಲ್ಲ ಕಟ್ ಮಾಡಿ ರೈಸ್ ಮಾಡಿ ಇಟ್ಟಿದ್ದೀನಿ. ನಮ್ಮ ಸ್ವಾಮಿ ಬೇರೆ ಇಲ್ಲೇ ಇದ್ದಾನೆ, ಇಬ್ಬರಿಗೂ ಮಾಡ್ಕೊತಾ ಇದ್ದೀವಿ. ಒಳ್ಳೆ ಎಗ್ ರೈಸ್ ಮಾಡ್ಕೊಂಡು ಊಟ ಮಾಡೋಣಂತೆ. ನಮ್ದು ಇವತ್ತಿಂದು ಊಟ ನೋಡ್ಬೋದು, ಡಯಟ್ ಫುಡ್ಡು, ಎಗ್ ರೈಸು ಮತ್ತು ಬೇಯಿಸಿರೋ ಮೊಟ್ಟೆ ಆಲ್ರೆಡಿ ಒಂದು ತಿಂದ್ಬಿಟ್ಟಿದ್ದೀನಿ, ಮತ್ತು ಸೌತೆಕಾಯಿ. ಇಷ್ಟೇ ನಮ್ಮ ಸ್ವಾಮಿ. ಏನ್ರಿ ಎಗ್ ರೈಸ್ ಮಾತ್ರ ಅಲ್ಟಿ ನೆಕ್ಸ್ಟ್ ಲೆವೆಲ್. ಚೆನ್ನಾಯ್ತಾ? ಮಸ್ತ್ ಒಳ್ಳೆ ಎಗ್ ರೈಸ್ ಸಖತ್ತಾಗಿ ಮಾಡಿದ್ವಿ. ನೋಡಿ ಇನ್ನೂ ಎಷ್ಟಿದೆ, ಇದೆಷ್ಟು ನಮ್ಮ ಸ್ವಾಮಿದೇನೆ, ನಮ್ದಲ್ಲ. ನಾವು ತಿನ್ನಂಗಿಲ್ಲ, ಇಷ್ಟೇ ತಿನ್ಬೇಕಾಗಿರೋದು, ಇಷ್ಟೇ ತಿನ್ಕೊಳ್ಳೋಣ. ಬೆಳಗ್ಗೆಯಿಂದ ಕಾಯಿಸಿ ಇವಾಗ ಹಗ್ಗ ತಾಟ್ಪಲ್ ಬಿಚ್ಚಾಕಿ ಅಂತ ಹೇಳ್ತವ್ರೆ. ಹಾಗಾಗಿ ಹಗ್ಗ ತಾಟ್ಪಲ್ ಬಿಚ್ಚಾಕಿ ನಮ್ಮ ಸ್ವಾಮಿ ಇಲ್ಲೇ ಇದ್ದಾನೆ. ನಮ್ಮ ಸ್ವಾಮಿ ನಾಳೆ ಲೋಡ್ ಸಿಟ್ಟಾಗೈತೆ, ಹಾಗಾಗಿ ನಮ್ಮ ಜೊತೆಗೆ ಇಲ್ಲೇ ಅಡ್ಡಾಡ್ಕೊಂಡವ್ರೆ. ನೈಟ್ ಹೋಗ್ತಾನೆ ಲೋಡ್ಗೆ. ಬನ್ನಿ ಹಗ್ಗ ತಾಟ್ಪಲ್ ಬಿಚ್ಚಾಕನ. ಎಲ್ಲೈತೆ ಲಾಸ್ಟ್ ಗಂಟೆ ಈ ಕಡೆ ಐತಾ? ಇಲ್ಲೈತೆ. ಹಗ್ಗ ತಾಟ್ಪಲ್ ಬಿಚ್ಚೋದು ಹಾಕೋದೇ ಒಂದು ಕೆಲಸ ನಮಗೆ, ಅದೇ ಅರ್ಧ ಬೇಜಾರಾಗಂಥ ಕೆಲಸ. ಇರೋ ಅಲ್ಲಿಸ್ಬಿಡು. ಅಂತೂ ಇಂತೂ ಗಾಡಿ ಖಾಲಿ ಆಯಿತು. ಬೆಳಗ್ಗೆಯಿಂದ ಸತಾಯಿಸಿ ಖಾಲಿ ಮಾಡಿಕೊಟ್ರು. ಪಾಪ ಜಾಗ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಕೆಲವು ಸಾರಿ ಹಿಂಗಾಗೋಗ್ಬಿಡ್ತದೆ. ನೋಡಿ ಸದ್ಯಕ್ಕೆ ಅರ್ಧ ಖಾಲಿ ಆಗೈತೆ. ನಾವೇನು ಪ್ಲಾನ್ ಮಾಡಿದ್ವಿ, ಅರ್ಧ ಎಳ್ದು ಹಿಂದಕ್ಕೆ ಹಾಕೊಂಡು ಹೋಗೋಣ ಅಂತ. ಬಟ್ ಮಳೆ ಬರುವ ಮುನ್ಸೂಚನೆ ಇದೆ, ಹಾಗಾಗಿ ಹಂಗೆ ಬಿಟ್ಟಿದ್ದೀವಿ. ಮಳೆಗೆಲ್ಲ ಬಂದರೆ ತಾಟ್ಪಲ್ ಹಿಂದಕ್ಕೆ ಹೇಳ್ಕೊಳ್ಳೋಣಂತೆ. ಸ್ವಾಮಿ ಅಣ್ಣ ಹೋಗ್ತೀರಣ್ಣ? ಯಾವುದು? ತುರುವೇಕೆರೆ. ತುರುವೇಕೆರೆಗೆ ನೀವು ಹೋಗ್ಬೇಕಾಗಿರೋದು. ಈಗ ತುರುವೇಕೆರೆಗೆ ಹೋಗಿ ಹಿಂದೆ ಧೂಳ ಆಯ್ತು ನೋಡ್ರಿ ಶರ್ಟ್. ಬರೋಣ? ಬಾಯ್. ಥ್ಯಾಂಕ್ ಯು. ಎಲ್ಲೈತಲ್ಲ, ಎಲ್ಲೂ ಸಿಗಲ್ಲ ಅನಿಸ್ತದೆ. ಬಾ ಒಳಗೆ ಸಿಟಿ ಒಳಗೆ, ಆಮೇಲೆ ಹೋಗೋ. ನಿಂದೇನು ನಡೀತತೆ? ಕಾರ್ ಇದ್ದಂಗೆ ಅದು ನಮ್ಗೆ, ಅದು ಕಾರ್ ಇದ್ದಂಗೆಲ್ಲ. ಬನ್ನಿ ರಿಸೀವ್ಡ್ ಎಲ್ಲ ಇಸ್ಕೊಂಡಿದ್ದಾಯಿತು. ಇಲ್ಲಿಂದ ಹೊರಡೋಣ. ಇಲ್ಲಿಂದ ರಾಮನಗರಕ್ಕೆ ಹೋಗಿ ಇನ್ನೊಂದು ಪಾಯಿಂಟ್ ಖಾಲಿ ಮಾಡಬೇಕು. ಇವಾಗ ಇನ್ನೇನಾಗಲ್ಲ, ನಾಳೆಗೇನೆ ಹೋಗಲ್ಲಿ ಶೆಡ್ ಕೆಳಗೆ ಜಾಗ ಐತೆ, ಹೊಡೆದು ನಿಲ್ಸೋಣ. ನಾಳೆ ಬೆಳಿಗ್ಗೆ ಖಾಲಿ ಮಾಡೋಣಂತೆ. ನಮ್ಮ 2 ಗಾಡಿನೂ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಸ್ವಾಮಿ ಖಾಲಿ ಗಾಡಿ ಮುಂದೆ ಹೋಗ್ತಾ ಇದ್ದಾನೆ. ನಂದು ಫ್ರಂಟ್ ಲೋಡ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೋಗಬೇಕು. ಫ್ರಂಟ್ ಹಿಂಗೆ ಕುತ್ಕೊಂಡು ಹೋಗುತ್ತೆ ಗಾಡಿ, ಹಾಗಾಗಿ ಮುಂದೆ ಹೋಗಿ ಎಲ್ಲ ನಾವು ಒಂದು ಟೀಗೆ ಕುಡಿಸ್ಕೊಂಡು ಅವ್ರನ್ನ ತುರುವೇಕೆರೆ ಕಳಿಸ್ಬೇಕು. ತುರುವೇಕೆರೆಯಿಂದ ಲೋಡ್ ಆಯ್ತಾ ಗಾಡಿಗೆ, ಆ ಕಡೆ ಕಳಿಸಿ ನಾವು ವಾಪಸ್ ಇದ್ರ ಕಡೆ ಹೋಗಬೇಕು. ಅದು ರಾಮನಗರ ಕಡೆ. ಹಂಗೆ ಸಿಟಿಯಿಂದ ಒಳಗೆ ಹೋಗ್ಬೋದು, ವಾಪಸ್ ಬಂದು ಹಿಂಗೆ ಹೋಗ್ತಾನೆ ಸ್ವಾಮಿ. ಸುಮ್ಮನೆ ಸಿಕ್ಕಾಬಾಳೆ ಟೈಮ್ ವೇಸ್ಟ್. ಇವತ್ತು ಆರಾಮಾಗಿ ಬೆಳಗ್ಗೆನೇ ಐಡಿಯಾ ಮಾಡಿಬಿಟ್ಟು ಆ ಗಾಡಿಗೆ 100 ಚೀಲ 200 ಚೀಲ ಡಂಪ್ ಮಾಡಿಬಿಟ್ಟು ಆರಾಮಾಗಿ ಹೋಗಿ 2ನೇ ಪಾಯಿಂಟ್ ಖಾಲಿ ಮಾಡ್ಬೋದಿತ್ತು. ನಾವೇ ಯಾಮಾರ್ಬಿಟ್ವಿ. KR ಪೇಟೆ ಖಾಲಿ ಮಾಡಿಕೊಂಡು ಅಲ್ಲಿಂದ ಸೀದಾ ಪಾಂಡುಪುರದ ಮೇಲೆ ಸೀದಾ ಮಂಡ್ಯಗೆ ಹೋಗ್ತಾ ಇದ್ದೀನಿ. ಮಂಡ್ಯ ಇನ್ನೇನು ಒಂದು ಸ್ವಲ್ಪ ದೂರ ಇದೆ ಅಷ್ಟೇ. ಈಗ ಎಕ್ಸ್ಪ್ರೆಸ್ ವೇ ಎತ್ಕೊಬೇಕು. ಇಲ್ಲಿ ಮುಂದೆ ಎಕ್ಸ್ಪ್ರೆಸ್ ವೇ ಎತ್ಕೊಂಡ್ಬಿಟ್ಟು ರಾಮನಗರ ಎಕ್ಸಿಟ್ ಆಗಿ ಅಲ್ಲಿಂದ ಸೀದಾ ರಾಮನಗರ ಒಳಗೆ ಪಾಯಿಂಟಲ್ಲಿ ಹೋಗಿ ಹಾಲ್ಟ್ ಆಗೋಣ. ನಾಳೆ ಬೆಳಗ್ಗೆ ಖಾಲಿ ಮಾಡ್ತಾರೆ. ಇವಾಗ ಇನ್ನೇನು ಮಾಡಲ್ಲ, ನೈಟ್ ಟೈಮು ಗೊತ್ತು. ಏನೂ ಮಾಡೋಕ್ಕಾಗಲ್ಲ. ಇವತ್ತು ಏನು ಕೆಲಸನೇ ಆಗಲಿಲ್ಲ ಅಂದ್ಕೊಂಬಿಡಿ. ಒಂದೇ ಪಾಯಿಂಟ್ ಖಾಲಿ ಆಗಿದ್ದು. ಬೆಳಗ್ಗೆನೇ ತಲೆ ಓಡ್ಬಿಟ್ಟಿದ್ರೆ ನಮ್ಮದು ಆ ಗಾಡಿಗೆ ಹಾಕ್ಬಿಟ್ಟು ಬಂದ್ಬಿಡ್ಬೋದಿತ್ತು. ನಾವು ಯಾಮಾರ್ಬಿಟ್ವಿ. ಬೇಗ ಖಾಲಿ ಮಾಡ್ತಾರೆ ಅನ್ನೋ ನಂಬಿಕೆ ಇತ್ತಷ್ಟೇ, ಬಟ್ ಮಾಡಲಿಲ್ಲ ಅವರು. ಬನ್ನಿ ಈಗ ಎಕ್ಸ್ಪ್ರೆಸ್ ವೇಗೆ ಹತ್ಕೊಂಡು ಇಲ್ಲಿಂದ ಸೀದಾ ರಾಮನಗರ ಎಕ್ಸಿಟ್ ಆಗಿ ಅಲ್ಲಿನ ಪಾಯಿಂಟ್ಗೆ ಹೋಗಿ ಮಲ್ಕೊಳ್ಳೋಣ. ಬೆಳಗ್ಗೆ ಎದ್ದು ನೋಡ್ಕೊಳ್ಳೋಣ. ನಮ್ಮ ಗಾಡಿ ಬಂದು 2 ಪಾಯಿಂಟ್ ಖಾಲಿ ಆಗೋಷ್ಟಾಗಿ ನಮ್ಮ ಶರತ್ ಬ್ರೋ ಸಾಂಗ್ಲಿ ಹೋಗಿ ಲೋಡ್ ಮಾಡ್ಕೊಂಡು ಖಾಲಿ ಮಾಡ್ಕೊಂಡು ನಿಲ್ಸ್ಕೊಂಡವ್ರು ನೋಡ್ರಿ. ಆಲ್ರೆಡಿ ಬಂದು
ನಿನ್ನೆ ಲೋಡ್ ಆಗೈತೆ ಗಾಡಿ, ಇವತ್ತು ಆಲ್ರೆಡಿ ಖಾಲಿ ಆಗೋಗೈತೆ, ಮಲಗಿದ್ದಾರೆ. ಹೋಗ್ಬಿಟ್ಟು ಶರತ್ ಬ್ರೋನ ಎಬ್ರಿಸಿ ಜೊತೆ ಕರ್ಕೊಂಬಂದೆ. ಇಲ್ಲ ರಾಮನಗರದಲ್ಲ ಊಟ ಗೀಟ ಮಾಡಿ ಇಲ್ಲ ರೆಸ್ಟ್ ಮಾಡಿ ನಾನು ಬೆಳಗ್ಗೆ ಖಾಲಿ ಮಾಡ್ಕೊಂಡು ಬರ್ತೀನಿ, ಜೊತೆಗೆ ಲೋಡ್ ಮಾಡ್ಕೊಂಡು ಹೋಗೋಣ ಅಂತ 2 ಗಾಡಿಗೆ ಅಂತ ಹೇಳಿದ್ದೀನಿ. ಲೋಡಿನೇ ಯಾವುದೂ ಸೆಟ್ ಆಗಿಲ್ಲ, ಬೆಳಗ್ಗೆ ನೋಡಬೇಕು. ಮತ್ತು ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ನಮಗೆ ಈ ಗಾಡಿ ಓಡ್ಸೋಕೆ ಭಾರಿ ಮೈನು, ಯಾಕಂದರೆ ಫ್ರಂಟ್ ಲೋಡ್ ಆಗೈತಲ್ಲ ಇವತ್ತು, ಹಂಗಾಗಿ ಗಾಡಿ ಭೀಮನ್ ಲುಕ್ಕೇ ಲುಕ್ಕು ಅಂದ್ಕೊಳ್ಳಿ. ಈ ಲುಕ್ಕು ಯಾವ ಗಾಡಿನೂ ಬರೋಕ್ಕೆ ಸಾಧ್ಯನೇ ಇಲ್ಲ ಭಾರತ್ ಬೆಂಜಲ್ಲಿ. ಎಷ್ಟು ಸಗದಾಗಿ ಕಾಣುತ್ತಂದರೆ ಗಾಡಿ ಅಷ್ಟು ಸಗದಾಗಿ ಕಾಣುತ್ತೆ ಅನ್ಸುತ್ತೆ. ವೀಲ್ ಕ್ಯಾಪ್ ಎಲ್ಲ ಹಾಕಿದ್ದಾರೆ, ಸಖತ್ತಾಗಿ ಕಾಣುತ್ತೆ ಗಾಡಿ. ನಾವು ಇಲ್ಲಿಂದ ರೈಡ್ ತೊಗೊಂಡೋಗ್ಬೇಕು. ಹೋಟ್ಲ್ ಅವು ಸಿಗಲಿಲ್ಲ, ಹಿಂದೆ ಮುಂದೆ ಸಿಗ್ತವೆ. ಇನ್ನು ಶರತ್ ಬ್ರೋ ಮುಂದೆ ಹೋಗಿ ಊಟ ಮಾಡ್ಕೊಂಡು ಹೋಗ್ತಾರೆ. ನಾವು ಇಲ್ಲಿಂದ ರೈಡ್ ತಗೊಂಡು ಹೋಗ್ಬೇಕಲ್ಲ, ಅವ್ರನ್ನ ಕಳಿಸ್ಬಿಟ್ಟು ನಾವು ಇಲ್ಲಿಂದ ರೈಡ್ ತೊಗೊಂಡು ಹೋಗೋಣ. ಇಲ್ಲೇ ಹೋಟ್ಲ್ ಇದ್ದಂಗೆ ಐತೆ, ನೋಡುವ ಏನು ಮಾಡ್ತಾರೆ. ಈ ಗಾಡಿ ಲುಕ್ ಮಾತ್ರ ಕಮ್ಮಿ ಆಗಲ್ಲ ನೋಡಿ. ಹೆಂಗ್ ಹೊಳಿತಲ್ಲ ಬ್ರೋ ಗಾಡಿ ಮಾತ್ರ ಹೆಂಗ್ ಹೊಳಿತದಂದ್ರೆ ಇದು ಸರ್ರೇ ಹೊಳಿತದ ರೋಡಾಗ. ಅದು ಲೈಟ್ ಬೆಳಕಿಗೆ ಹೆಂಗ್ ಫೋಕಸ್ ಬೀಳ್ತದೆ ಗೊತ್ತಾ ಗಾಡಿ. ನೋಡಿ ಗಾಡಿನ ತೊಗೊಂಬಂದು ಶೆಡ್ ಕೆಳಗೆ ಹಾಕ್ಬಿಟ್ಟಿದ್ದೀನಿ. ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಮಲ್ಕೊಬೋದು ಕಂಪ್ನಿ ಒಳಗೆ. ಮಳೆ ಬಂದರೆ ಏನು ಸಮಸ್ಯೆ ಇಲ್ಲ, ನೀರೆಲ್ಲ ಹೊರಗಡೆ ಹೋಗ್ತಾವೆ ಶೆಡ್ ಇರೋದ್ರಿಂದ. ನೋಡ್ಬೋದು ಇಲ್ಲಿವರೆಗೂ ಐತೆ, ಏನು ಸಮಸ್ಯೆ ಇಲ್ಲ, ಟೆನ್ಷನ್ ಕಮ್ಮಿ ಆಯ್ತು. ಇವಾಗ ಮಧ್ಯಾಹ್ನ ರೈಸ್ ಮಾಡಿದ್ವಲ್ಲ, ಸ್ವಲ್ಪ ವೈಟ್ ರೈಸು ಮತ್ತು ಎಗ್ಗು ಮಧ್ಯಾಹ್ನನೇ ಬಾಯ್ಲ್ ಮಾಡಿ ಇಟ್ಬಿಟ್ಟಿದ್ದು. ಇವತ್ತಿನ ನಮ್ಮ ಊಟ ಎಗ್ ವೈಟು, ಸೌತೆಕಾಯಿ ಮತ್ತು ಫ್ರಿಜ್ಜಲ್ಲಿ ಮೊಸರು ಬೇರೆ ಇಟ್ಟಿದ್ದೀನಿ. ಮೊಸರು ತಿನ್ಬೇಕು. ಮೊಸರು ಕೊತ್ತಂಬರಿ ಸೊಪ್ಪು ಅಷ್ಟೇ ಇಟ್ಟಿರೋದು ಫ್ರಿಜ್ಜಲ್ಲಿ. ನೋಡಿ ಮೊಸರು ಎಷ್ಟು ಕೋಲ್ಡ್ ಆಯ್ತು ಗೊತ್ತಾ. ನೋಡಿ ಇದು ನಮ್ಮ ಇವತ್ತಿನ ನೈಟ್ ಮೀಲು. ಒಳ್ಳೆ ಊಟ ಮಾಡಿಕೊಂಡು ಮಲ್ಕೊಳ್ಳೋಣ, ಇಷ್ಟೇ ಇವತ್ತು ನಾವು ತಿನ್ನೋದು. ಒಳ್ಳೆ ಊಟ ಎಲ್ಲ ಮಾಡಿದ್ದಾಯಿತು. ಇವಾಗ ಮಲಗುವಂಥ ಸಮಯ, ಮತ್ತು ಈ ವಿಡಿಯೋನ ಕೂಡ ಇಲ್ಲಿಗೆ ಮುಗಿಸೋವಂಥ ಸಮಯ. ಇಲ್ಲಂತೂ 7 ಗಾಡಿ ಇದ್ದಾವೆ, ನಮ್ಮದು 8ನೇ ಗಾಡಿ. ಬಟ್ ನಮ್ಮದು ರೆಡಿ ಐಟಮ್ ಆಗಿರೋದ್ರಿಂದ ಮೋಸ್ಟ್ಲಿ ಬೇಗ ಖಾಲಿ ಮಾಡ್ತಾರೆ. ನೋಡೋಣ ಏನಾಗುತ್ತೆ ಅಂತ ಬೆಳಿಗ್ಗೆ ಅಪ್ಡೇಟ್ ಮಾಡ್ತೀನಿ. ಮೋಸ್ಟ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಅವರು ಇಲ್ಲಿ ಅಲ್ಲಿ ಎಲ್ಲ ಒಂದೇ, ನಮ್ಮ ಮಾಡಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಎಷ್ಟೇ ಗಾಡಿ ಇರಲಿ ನಮ್ಮ ಗಾಡಿ ಫಸ್ಟ್ ಮಾಡಿಸಿ ಕಳಿಸ್ಬಿಡ್ತಾರೆ, ಕಾಯಿಸಲ್ಲ. ನೋಡೋಣ, ಬೆಳಿಗ್ಗೆ ಅಪ್ಡೇಟ್ ಮಾಡ್ತೀನಿ ಏನಾಗುತ್ತೆ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಓಕೆ, ವೀಡಿಯೋನ ಕೂಡ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.